ನಮಗೆ ಆಶ್ಚರ್ಯ ಆಗುತ್ತೆ. ತಿರುಪತಿಯಿಂದ ಮಳವಳ್ಳಿಗೆ ಏನು ಸಂಬಂಧ ಇದೆ ಅಧ್ಯಕ್ಷರೇ? ಮಳವಳ್ಳಿಗೆ ಅದು ಪಾರ್ಸದು ಹೋಗುತ್ತೆ. 350 kg ಗಾಂಜಾ ಮಳವಳ್ಳಿಗೆ ಹೋಗಿ, ಮಳವಳ್ಳಿಯವರು ಅದನ್ನು ಭೇದಿಸಿ ಅದನ್ನು ಹಿಡಿದು ಅವರಿಗೇನು ಶಿಕ್ಷೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಎಲ್ಲ ರೀತಿ ಕ್ರಮ ತಾವು ಹೇಳಿದ್ರಿ. ಈಗ ನೋಡಿ, ಕಾಲೇಜಿನಲ್ಲಿ ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ನಾನೇ 2-3 ಸರಿ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೇನೆ. ಸುಮಾರು ಇಲ್ಲಿವರೆಗೆ 23, 24, 25 3 ವರ್ಷದಲ್ಲಿ ಸುಮಾರು 45 ಲಕ್ಷ ವಿದ್ಯಾರ್ಥಿಗಳನ್ನು ಟಚ್ ಮಾಡಿದ್ವಿ. ನಾನೊಂದು ಆದೇಶ ಮಾಡಿದೆ ಮಾನ್ಯ ಅಧ್ಯಕ್ಷ, ಜುರಿಸ್ಟಿಕ್ಷನಲ್ ಪೊಲೀಸ್ ಯಾರಿದ್ದಾರೆ ಅವರು ಆಫೀಸರ್ಸು ಪ್ರತಿ ತಿಂಗಳ ಆ ಜುರಿಸ್ಟಿಕ್ಷನಲ್ಲಿ ಇರುವ ಕಾಲೇಜುಗಳಿಗೆ, ಶಾಲೆಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದು ನಾನು ಹಿಂದೆ ಒಂದು ಸಾರಿ 2015ರಲ್ಲಿ ಗೃಹ ಸಚಿವನಾಗಿದ್ದಾಗ ಇದೇ ಸದನದಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ. ಜಯನಗರದಲ್ಲಿ ಒಂದು ಶಾಲೆಯಲ್ಲಿ ಆ ಮುಂದ್ಗಡೆ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದಾನೆ. ಅದು ಈಗ ಪೆಟ್ಟಿಗೆ ಅಂಗಡಿ ಇರಲಿಕ್ಕಿಲ್ಲ. ಅಲ್ಲಿ ಅವನು ಪ್ರತಿನಿತ್ಯ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದು ಫ್ರೀಯಾಗಿ. ಅದರೊಳಗಡೆ ಡ್ರಗ್ಸ್ ಹಾಕಿ ಕೊಡ್ತಾರೆ. ಆ ಡ್ರಗ್ಸಿಗೆ ಅವರು ಮಕ್ಕಳು ಅಟೇಸ್ಟು ಒಂಥರ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಅವ್ರ ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಕೊಂಡ್ಕೋಬೇಕು. ಅವರು ಮೊದಲು 1-2 ದಿವಸ ಫ್ರೀಯಾಗಿ ಕೊಡ್ತಾನೆ, ಆಮೇಲೆ ಅದನ್ನು ಮಾರ್ತಾನೆ. ಇದನ್ನು ನಾನು 2015ರಲ್ಲಿ ನನಗೆ ಗಮನಕ್ಕೆ ಬಂದಾಗ ಆವಾಗಲೇ ಅದನ್ನು ಹಿಡಿದಾಕಿದ್ವಿ ಮತ್ತು ಅದಕ್ಕೆ ಕ್ರಮ ತಗೊಂಡಿದ್ದು. ಆದ್ದರಿಂದ ನಾವು ಒಂದು ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಸಪ್ಲೈ ಮಾಡ್ತಾರೆ ಅವ್ರನ್ನ ಹಿಡಿತಿದ್ದೀವಿ, ಯಾರು ಉಪಯೋಗ ಮಾಡ್ತಾರೆ ಅವ್ರನ್ನೂ ಹಿಡಿತಿದ್ದೀವಿ. ಸಾವಿರಾರು ಕೇಸ್ಗಳು ಈಗ ನಾನು ಕೊಟ್ಟಿದ್ದೀನಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ನೋಡಿ. 6,000, 7,000, 8,000 ಕೇಸಸ್ಗಳು ನಾವು ರಿಜಿಸ್ಟರ್ ಮಾಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಇದು ನಮ್ಮ ಸಮಾಜದಲ್ಲಿ ಬಂದುಬಿಟ್ಟಿದೆ ಅನ್ನೋದನ್ನು ಯೋಚನೆ ಮಾಡಿ. ನಾನೀಗ ಕಳೆದ ತಿಂಗಳು ಮಾನ್ಯ ಅಧ್ಯಕ್ಷರೇ ಒಂದು ಆದೇಶ ಮಾಡಿದೆ. ಪ್ರತಿ ಯಾವುದು ಕಾಲೇಜುಗಳಿದೆ, ಶಾಲೆಗಳಿದೆ, ಅಲ್ಲಿ ಭೇಟಿ ಕೊಡಿ, ವಿದ್ಯಾರ್ಥಿಗಳನ್ನ ನೀವು ಪರೀಕ್ಷೆ ಮಾಡಿ. ಆ ಪರೀಕ್ಷೆ ಮಾಡಿದ್ರೆ ಒಂದು ಕಾಲೇಜಿನಲ್ಲಿ ಒಂದು 50 ಜನ ಸಿಕ್ಕಿದ್ರು ಅಂತ ಇಟ್ಕೊಳ್ಳೋಣ ಉದಾಹರಣೆ. ಆ ಕಾಲೇಜನ್ನು ಮಾರ್ಕ್ ಮಾಡಿ, ನೋಟಿಸ್ ಕೊಡಿ, ಅದು ಕಡಿಮೆ ಆಗಬೇಕು. ಮತ್ತೊಂದು ಸಾರಿ ಪರೀಕ್ಷೆ ಮಾಡಿ, ಅವಾಗ 2ನೇದ್ದು ನೋಟಿಸ್ ಕೊಡಿ. 3ನೇ ಬಾರಿ ಆ ಕಾಲೇಜಿಗೆ ಅಥವಾ ಶಾಲೆಗೆ ಅಫಿಲಿಯೇಷನ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನೀವು ರೆಕಮೆಂಡ್ ಮಾಡಬೇಕು. ಇದನ್ನು ಕಳೆದ ತಿಂಗಳಲ್ಲಿ ನಾನು ಆದೇಶ ಮಾಡಿದ್ದೇನೆ. ಈಗ ಪ್ರಾರಂಭ ಮಾಡಿದ್ದಾರೆ. ಭಾಳಷ್ಟು ಕಾಲೇಜುಗಳಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ವಿದ್ಯಾರ್ಥಿಗಳನ್ನ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಇದು ನಮಗೆ ಇವತ್ತು ಭಾಳ ಒಂದು ರೀತಿಯಲ್ಲಿ ಚಾಲೆಂಜ್ ಆಗಿ ಸವಾಲಾಗಿದೆ ನಮಗೆ. ಆದರೆ ಬಿಡೋದಿಲ್ಲ, ನಾವು ಖಂಡಿತವಾಗಿ ಬಿಡೋದಿಲ್ಲ. ಇದಕ್ಕೆ ಇನ್ನೊಂದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆ್ಯಂಟಿ ನಾರ್ಕಾಟಿಕ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೀವಿ ಹೊಸದಾಗಿ. ಅದರ ಕೆಲಸ ನೋಡಿ, ಕೇಸಸ್ ಪ್ರೋಗ್ರೆಸ್ನ ರಿವ್ಯೂ ಮಾಡಬೇಕು, ಈ ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು, ಮತ್ತು ಅವರಿಗೆ ಈ ಪಾರ್ಸಲ್ಗಳು ಗೂಡ್ಸ್ ಅಲ್ಲಿ ಬರುತ್ತೆ, ಇದರಲ್ಲಿ ಪ್ಯಾಕೇಜ್ಗಳಲ್ಲಿ ಬರುತ್ತೆ ಪಾರ್ಸಲ್ನಲ್ಲಿ, ಇದೆಲ್ಲ ಮಾನಿಟರ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಆ ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸಿಗೆ ಕೊಟ್ಟಿದ್ದೀವಿ. ಇದು ಇವತ್ತು ಭಾಳ ಒಂದು ರೀತಿಯಲ್ಲಿ ಮಾನ್ಯ ಅಧ್ಯಕ್ಷರೇ ನಮಗಷ್ಟೇ ಸವಾಲಿಲ್ಲ, ಸಮಾಜಕ್ಕೂ ಕೂಡ ಸವಾಲಾಗಿದೆ. ಒಂದು ಪೇರೆಂಟ್ ನನ್ನ ಹತ್ರ ಬಂದರು. ಅವರು ನನಗೆ ನಮ್ಮ ಹುಡುಗ ನೋಡಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಹುಡುಗನನ್ನ ಕರೆಸ್ಕೊಂಡಿದ್ದಾರೆ. ಆ ಪೊಲೀಸ್ ಸ್ಟೇಷನ್ ಹೆಸರು ಹೇಳೋದಿಲ್ಲ, ನಾನು ಹುಡುಗನ ಹೆಸರು ಹೇಳೋದಿಲ್ಲ. ಆ ತಾಯಿ ವೆಲ್ ಎಜುಕೇಟೆಡ್ ಲೇಡಿ, ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ನಮ್ಮ ಹುಡುಗ ಭಾರಿ ಒಳ್ಳೆಯವನು, ತುಂಬ ಕಷ್ಟ ಬಿದ್ದು ಓದ್ತಾನೆ. ಅವನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವ ಪೊಲೀಸ್ ಸ್ಟೇಷನ್ನು? ಕೂತ್ಕೊಳ್ಳಿ ಅಮ್ಮ, ನಾನು ಮಾತಾಡ್ತೀನಿ ಅಂತೇಳಿ ಆ ಪೊಲೀಸ್ ಸ್ಟೇಷನ್ನಿಗೆ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಏನ್ರಿ ಈ ರೀತಿ ಒಬ್ಬ ವಿದ್ಯಾರ್ಥಿನ ಇಟ್ಕೊಂಡು ಬಂದಿದ್ದಾರೆ ಅಂತ, ಏನು ಸಮಾಚಾರ? ಸರ್, ನಾನು ಫೋನಲ್ಲಿ ಬೇಡ ಸರ್, ಪರ್ಸ್ನಲಾಗಿ ಬಂದು ಹೇಳ್ತೀನಿ. ನೋಡಿ, ಅವ್ರ ತಾಯಿ ಬಂದಿದ್ದಾರೆ ಇಲ್ಲಿ, ಅವರು ಭಾಳ ಆತಂಕದಲ್ಲಿದ್ದಾರೆ. ಆದ್ದರಿಂದ ಏನು ಅಂತ ಹೇಳಪ್ಪ, ಏನು ಪರವಾಗಿಲ್ಲ ಹೇಳು.
ಅವನು ಹೇಳಿದ, ಸರ್ ಈ ಥರ ಡ್ರಗ್ ಕೇಸಲ್ಲಿ ಅವನು ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ. ಯಾವುದೋ ಒಂದು ಆಫ್ರಿಕನ್ ವ್ಯಕ್ತಿಯಿಂದ ಅವನು ಪಾರ್ಸಲ್ ತರಿಸ್ಕೊಂಡಿದ್ದಾನೆ. ಅದು ನಮಗೆ ಆಕ್ಸಿಡೆಂಟಲಿ ಆ ಆಫ್ರಿಕನ್ ಅವನ್ನ ಹಿಡಿದಾಗ ಅವನದು ಇವನ್ ನಂಬರ್ ಸಿಕ್ತು ಅವನ ಹತ್ರ. ನಾವು ಫಾಲೋ ಅಪ್ ಮಾಡಿದಾಗ ಈ ವಿದ್ಯಾರ್ಥಿ ಸಿಕ್ದ, ಅವನು ಹಣ ಕಳಿಸಿದ್ದಾನೆ ಅವನು ಇದರಲ್ಲಿ ಅಂತ ಹೇಳಿ. ಅವ್ರ ತಾಯಿಗೆ ಗೊತ್ತಿಲ್ಲ ಇದು. ಪಾಪ ಅವರು ಮಗ ಭಾಳ ಕಷ್ಟ ಬಿದ್ದು ಓದ್ತಾ ಇದ್ದಾನೆ, 3rd ಇಯರ್ ಫೈನಲ್ ಇಯರಿಗೆ ಬಂದುಬಿಟ್ಟಿದ್ದಾನೆ. ನೋಡಿದ್ರೆ ಅವನು ಡ್ರಗ್ಸಿಗೆ ಭಾಳ ಇದು ಆಗಿ ಹೋಗಿದ್ದಾನೆ, ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸಮಾಜದಲ್ಲಿ ಇವತ್ತಿದೆ. ಭಾಳ ಜನಕ್ಕೆ ಗೊತ್ತೇ ಆಗೋದಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ, ಯಾರಿಗೂ ಅದು ಗೊತ್ತೇ ಆಗೋದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿರುವಾಗ ಯಾರೋ ಒಬ್ಬ ಸಪ್ಲೈ ಮಾಡ್ತಾನೆ, ಅವನಿಂದ ತಗೊಳ್ತಾರೆ, ಅಭ್ಯಾಸ ಆಗಿಬಿಡ್ತದೆ. ಅದರಿಂದ ಸಮಾಜ ಕೂಡ ಇದನ್ನು ಎಚ್ಚೆತ್ಕೋಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ತಾವು ಹೇಳಿದ್ರಿ, ಇಲ್ಲಿ ಗಡಿಪಾರು ಮಾಡಿರೋದು ಝೀರೋ ತೋರಿಸಿದ್ದೀವಿ, ಇಂಟೆನ್ಷನಲ್ಲಿ ಝೀರೋ ತೋರಿಸಿದ್ದೀವಿ. ಅದು ಅವ್ರಿಗೆ ಗೊತ್ತಾಗುತ್ತೆ, ಅರಗಜ್ಞಾನದವ್ರಿಗೆ. ಯಾಕೆಂದ್ರೆ ನಾವು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ, ಮಾನ್ಯ ಅಧ್ಯಕ್ಷರೇ, ಅವನು ಇಲ್ಲೇ ಇರಬೇಕು, ಹೋಗಂಗಿಲ್ಲ. ಅವನು ಗಡಿಪಾರು ಮಾಡೋಕ್ಕಾಗೋದಿಲ್ಲ, ಗಡಿಪಾರು ಮಾಡೋಕ್ಕಾಗೋದಿಲ್ಲ, ಅವನು ಇಲ್ಲೇ ಇಟ್ಕೋಬೇಕಾಗುತ್ತೆ. ಅವನ್ನ ಅರೆಸ್ಟ್ ಮಾಡಿದರೆ ನಾವು ಅವನ್ನ ನೋಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಸ್ಗಳನ್ನು ಹಾಕ್ಕೊಳ್ಳೋದು. ಅವರ ವೀಸಾ ಅದೆಲ್ಲ ಎಕ್ಸ್ಪೈರ್ ಆಗಿರುತ್ತೆ ಅಂತ ಹೇಳಿ. ಆ ಕೇಸಸ್ಸಲ್ಲಿ 371 ಇಲ್ಲಿಗಲ್ ಸ್ಟೇ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ 371 ಫಾರಿನ್ ನ್ಯಾಷನಲ್ಸನ್ನು ಡಿಪೋರ್ಟ್ ಮಾಡಿದ್ದೀವಿ. ಹೆಚ್ಚಿನ ಅಂಶ ಅವರೆಲ್ಲ ಇದಕ್ಕೆ ಸೇರಿದವ್ರೆ, ಈ ಡ್ರಗ್ಸ್ ದಂಧೆಗೆ ಸೇರಿದಂಥವ್ರೆ. ಆಮೇಲೆ ಈ ವರ್ಷ ಇಲ್ಲಿಯವರೆಗೂ 298 ಫಾರಿನ್ ನ್ಯಾಷನಲ್ಸ್ನ ಆಲ್ರೆಡಿ ವಿ ಹ್ಯಾವ್ ಡಿಪೋರ್ಟೆಡ್. ಅದು ಲಾಂಗ್ ಪ್ರೊಸೀಜರ್. ಅದು ಡಿಪೋರ್ಟ್ ಮಾಡೋದಕ್ಕೆ ಎಂಬೆಸಿಗೆ ಬರೀಬೇಕು, ಕೌನ್ಸಿಲಿಗೆ ಬರೀಬೇಕು, ಹೈಕಮಿಷನ್ಗೆ, ಅವರಿಂದ ಪರ್ಮಿಷನ್ ಬರಬೇಕು, ಆನಂತರ ನಾವು ಅವರಿಗೆ ಡಿಪೋರ್ಟ್ ಮಾಡಬೇಕು. ಇದೆಲ್ಲ FRRO ಅಂತ ಒಂದು ಏಜೆನ್ಸಿನ ಇಲ್ಲಿ ಇಟ್ಟಿರ್ತಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಅದರಿಂದ ಅವರನ್ನು ನಾವು ಕಳಿಸ್ಬೇಕಾದ್ರೆ ಫಾರಿನ್ ನ್ಯಾಷನಲ್ಸನ್ನು ಈ ಪ್ರೊಸೀಜರನ್ನು ಈ ರೀತಿ ಮಾಡಬೇಕು. ಅದಕ್ಕಾಗಿ ನಾವು ಇಲ್ಲಿ ಅವರಿಗೆ ಇದರಲ್ಲಿ ಡಿಪೋರ್ಟ್ ಮಾಡೋದಕ್ಕೆ ನಾವು ಇಲ್ಲಿ ಝೀರೋ ಅಂತ ತೋರಿಸಿದ್ದೀವಿ. ಅದರಿಂದ ಡಿಪೋರ್ಟ್ ಮಾಡೇ ಇಲ್ಲ. ನಾನು ಇದೇನು ನಮ್ಮ ಆಫೀಸರ್ಸ್ನ ಕೇಳಿದೆ, ಏನು ರೀ ಇಲ್ಲಿ ಝೀರೋ ತೋರಿಸಿದ್ದೀರಾ, ಇಲ್ಲಿ ಮಾತ್ರ ಇಷ್ಟೊಂದು ಡೇಟಾ ಇದೆಯಲ್ಲ ಅಂತ. ಇಲ್ಲ ಸರ್ ಅಂತೇಳಿ ಇದನ್ನು ಹೇಳಿದರು. ಅದರಿಂದ ನಾವು ಭಾಳ ಕಠಿಣವಾದ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ರಾಜ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ, ಹಿಂದೆ ಪಂಜಾಬ್ನಲ್ಲಿ ಉಡ್ತಾ ಪಂಜಾಬ್ ಅಂತ ಮಾಡಿದ್ರು. ಹಳ್ಳಿನಲ್ಲಿ ಗ್ರಾಮದಲ್ಲೆಲ್ಲ ಡ್ರಗ್ಸ್ ಸಿಗುವಂತ ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಸಚಿವರು ಏನು ಈ ಡ್ರಗ್ಸ್ ಮೇಲೆ ಒಂದು ಯುದ್ಧವನ್ನು ಸಾರಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ನನ್ನ ಅನಿಸಿಕೆ ಮತ್ತು ಅನುಭವದ ಮೂಲಕ ಈ ಬೆಂಗಳೂರಿನ ಪರಿಚಯ ಮಾಹಿತಿ ಕಡಿಮೆ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಸ್ಕೂಲು ಮತ್ತು ಕಾಲೇಜ್ ಆವರಣಗಳಲ್ಲಿ ಈ ಒತ್ತು ಗಾಡಿ ಮುಖಾಂತರ ಏನು ಬೀಡಿ, ಸಿಗರೇಟು, ಪಾನು, ಈ ಪಾನ್ಪುರಿ ಅಂತದ್ದು ಮಾಡ್ತಾರಲ್ಲ, ಅದರ ಇನ್ಕ್ಲೂಡಿಂಗ್ ಐಸ್ ಕ್ರೀಮ್, ಅದರ ಮುಖಾಂತರನು ಮಕ್ಕಳಿಗೆ ಅದನ್ನು ಕೊಡುವಂತ ಒಂದು ಪರಿಸ್ಥಿತಿ ಬೆಳೆದು ಬರ್ತದೆ. ಶಾಲೆ ಮತ್ತು ಕಾಲೇಜ್ ಆವರಣದ ಸುತ್ತಮುತ್ತಲ ಸರ್ಟನ್ ಎಷ್ಟು ಕಿಲೋಮೀಟರ್ ರೇಡಿಯಸ್ ಮಾಡ್ತಿರೋ ಮಾಡಿ ಅಲ್ಲಿ ಯಾವುದೇ ತರಹದ ಇಂಥ ತಂಬಾಕಯುಕ್ತವಾದಂಥ ಪದಾರ್ಥಗಳನ್ನು ಮಾರಾಟಲಿಕ್ಕೆ ನಿಷೇಧ ಮಾಡಬೇಕಂತೇಳಿ ತಮ್ಮ ಮುಖಾಂತರ ಗೃಹ ಸಚಿವರಲ್ಲಿ ಮನವಿ ಮಾಡ್ತೀವಿ. ಪ್ರಶ್ನೋತ್ತರ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಗೃಹ ಸಚಿವರು ಸವಿಸ್ತಾರವಾಗಿ ಹೇಳಿದ್ರು. ನನಗನ್ಸೋದು, ನನ್ನ ಅನುಭವದ ಪ್ರಕಾರ ಪೊಲೀಸರ ಕೈ ಮೀರಿ ಹೋಗ್ತಾ ಇದೆ. ಇದು ಸಣ್ಣ ಹಳ್ಳಿಗೆ, ಸಾಮಾನ್ಯ ಮಕ್ಕಳ ಕೈಗೆ ಇದು ಸಿಗ್ತಾ ಇದೆ. ಹಾಗಾಗಿ ಶಿಕ್ಷೆ ಸಾಕಾಗೋದಿಲ್ಲ. ಒಂದು ಕಾಯ್ದೆಯನ್ನು ಇದನ್ನ ಅಮೆಂಡ್ಮೆಂಟ್ ಮಾಡುವಂಥದ್ದು ಒಳ್ಳೇದು. ಯಾಕಂದ್ರೆ ಈಗ ಒಬ್ಬನ ಯಾರನ್ನೋ ಹಿಡ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಇನ್ನು 4-5 ದಿವಸದಲ್ಲಿ ಹೊರಗೆ ಬರ್ತಾನ. ಅದಕ್ಕಾಗಿ ಇದಕ್ಕೆ ಅಮೆಂಡ್ಮೆಂಟ್ ತಂದು, ಕಾಯ್ದೆಗೆ ಅಮೆಂಡ್ಮೆಂಟ್ ತಂದು ಅವನು ವರ್ಷಗಟ್ಟಲೆ ಜೈಲಲ್ಲಿ ಕೊಳೆಯೋ ಹಂಗೆ ಮಾಡಿದ್ರೆ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು ಅಂತ ಹೇಳಿ ಅನ್ಸುತ್ತೆ. ಇಲ್ಲದಿದ್ರೆ ಇದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅಡಿಕ್ಷನ್ಗೆ ಒಳಗಾಗ್ತದೆ. ಪ್ರಶ್ನೋತ್ತರ ಮಂತ್ರಿಗಳೇ. ಮಾನ್ಯ ಅಧ್ಯಕ್ಷರೇ,
ನಾನು ಯಾವುದೇ ಕಾಯ್ದೆಯನ್ನು ತರೋದಕ್ಕೆ ಸಿದ್ಧವಾಗಿದ್ದೇನೆ. ತಾವು ಹೇಳಿದಾಗೆ ಹಳ್ಳಿಗೂ ಏನು ಹೋಗಲಿಲ್ಲ ಇನ್ನು, ಆದರೆ ಹೋಗದಾಗೆ ತಡಿತಕ್ಕಂಥ ಕೆಲಸ ಮಾಡಲೇಬೇಕು. ನಾವು ಕಾಲೇಜುಗಳಿಂದ ಯುವಕರಿಗೆ ನೋಡಿ, ನಾವು ಕೆಲವು ಕೇಸಸ್ನಲ್ಲಿ 15-16 ವರ್ಷದ ಹುಡುಗರು ಒಂದು ಮರ್ಡರ್ ಮಾಡ್ತಾರೆ. ನಾನು ಇನ್ಸಿಡೆಂಟ್ಸ್ಗಳನ್ನ ಹೇಳ್ಬೋದು, ಅದು ಕ್ಲಾಸಿಫೈಡ್. ಅದರಿಂದ 15-20 ವರ್ಷದ ಒಳಗಿನ ಹುಡುಗರು ಮರ್ಡರ್ಗಳು ಮಾಡ್ತಾರೆ. ಮಾನ್ಯ ಅಧ್ಯಕ್ಷರು, ಶಿವಮೊಗ್ಗದಲ್ಲಾಯಿತು, ಕೋಲಾರದಲ್ಲಾಯಿತು, ಶಿವಮೊಗ್ಗದಲ್ಲಾಯಿತು, ಹುಬ್ಳಿ ಧಾರವಾಡದಲ್ಲಾಯಿತು, ಅನೇಕ ಇನ್ಸಿಡೆಂಟ್ಗಳಾಗಿದ್ದಾವೆ. ಅದು ಅವ್ರ ಏಜ್ ಗ್ರೂಪ್ಗೆ ಅವ್ರು ಮಾಡಂಗಿಲ್ಲ ಅದು. ಆದರೆ ಅವರು ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಹೈನಲ್ಲಿರ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಯಾರೋ ಹೇಳ್ತಾನೆ, ಒಂದಿಷ್ಟು ದುಡ್ಡು ಕೊಡ್ತಾನೆ, ಹೋಗಿ ಅವ್ನಿಗೆ ಹೊಡೆದ್ಬಿಟ್ಟು ಬರೋ ಅಂದರೆ ಹೋಗಿ ಹೊಡೆದ್ಬಿಟ್ಟು ಬಂದ್ಬಿಡ್ತಾರೆ. ಹೊಡೆದೇದು ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಇನ್ನೂ ಹೆಚ್ಚಾಗ್ದಂಗೆ ನಾವು ತಡಿಬೇಕಾದದ್ದು ನಮ್ಮ ಕರ್ತವ್ಯ ಇದೆ. ಅದರಿಂದ ನಾವು ಸರ್ಕಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಈ ವಿಷಯದಲ್ಲಿ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಖಂಡಿತವಾಗಿ ನಾವು ಇದನ್ನ ಕಂಟೈನ್ ಮಾಡೇ ಮಾಡ್ತೀವಿ. ಇದಕ್ಕೆ ಶಿಕ್ಷೆ ತಾವು ಹೇಳಿದಾಗೆ ಏನಾದರೂ ಅವಶ್ಯಕತೆ ಇದ್ರೆ ಏನಾದರೂ ಶಾಲೆ ಕಾಲೇಜ್ ಆವರಣದ ಸುತ್ತಮುತ್ತಲ ಅದು ಮಾಡ್ತಾ ಇದೀವಿ. ಅದನ್ನ ಖಂಡಿತ ಮಾಡ್ತಾ ಇದೀವಿ. ಅಂಗಡಿಗಳು ಯಾರು ಇಲ್ದಾಗೆ ಮಾಡ್ತಾ ಇದೀವಿ. ಗೃಹ ಸಚಿವರು ಇಲ್ಲ, ಇದ್ರ ಬಗ್ಗೆ ನಾವು ಗಟ್ಟಿ ಕ್ರಮಗಳನ್ನ ತಗೊಳ್ತೀವಿ ಅಂತ ಹೇಳಿರೋದನ್ನ ಸ್ವಾಗತಿಸ್ತೀನಿ. ಆದರೆ ಒಂದಿದೆ ಗೃಹ ಸಚಿವರೇ, ನಮ್ಮ ಕ್ಷೇತ್ರದಲ್ಲೇ ನಾನು ಎಲ್ಲಿ ಹೋದರೂ ಕೂಡ ಜನಸಾಮಾನ್ಯರು ಹೇಳ್ತಾರೆ, ಇಲ್ಲಿ ಗಾಂಜಾ ಹೊಡಿತಾರೆ, ಇಲ್ಲಿ ಗಾಂಜಾ ಸಿಗ್ತದೆ ಅಂತ ನಿಮ್ಮ ಪೊಲೀಸ್ ಸ್ಟೇಷನ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೇಳಿದ್ಮೇಲೆ ಹೋಗಿ ಹಿಡ್ದಂಗೆ ಕ್ರಮ ಆಗುತ್ತೆ. ಆದರೆ ಮೂಲ ಹೋಗಿ ನಿಮ್ಮ ಪೊಲೀಸವರು ಯಾಕೆ ಆಯಾ ಪೊಲೀಸ್ ವಲಯದಲ್ಲಿ ಇದನ್ನ ನಿರ್ಮೂಲನೆ ಮಾಡ್ತಾ ಇಲ್ಲ? ದಯವಿಟ್ಟು ಹಾಳಾಗೋಗ್ಬಿಡ್ತಾರೆ ಯುವಕರು. ಅಂಡ್ ಯಾವುದೇ ಸ್ಥಳ, ಅದೇನೋ ಲೋಯರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಏನೋ ಎಲ್ಲಾರು ಅದು ಕ್ಲಾಸ್ ಮೀರಿ ಅದು ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ನಿಮ್ಮ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಒಂದೇ ಕೊಟ್ಟು ಬೇರೆಯಾದೆಲ್ಲ ಕಂಡು ಬಂದ್ರೆ ದ SHO ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ನಾನು ಕೊಟ್ರೆ ಮಾತ್ರ ಇದೇ ಸಾಧ್ಯ ಆಗುತ್ತೆ. ಈಗಾಗಲೇ ನಮ್ಮ ಈ ಮಾತನ್ನ ನಾನು ಕಳೆದ 3 ವರ್ಷದಿಂದಲೂ ಕೂಡ ಈ ಮಾತನ್ನ ನಮ್ಮ ಪೊಲೀಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ದೇನೆ. ಯಾರು ಎಲ್ಲಿ ನಮಗೆ ಡ್ರಗ್ಸ್ ಸಿಕ್ಕತ್ತೆ ಅಥವಾ ಡ್ರಗ್ಸು ಪೆಡ್ಲರ್ ಆಗಲಿ ಅಥವಾ ವಿದ್ಯಾರ್ಥಿಗಳು ಉಪಯೋಗ ಮಾಡ್ತಕ್ಕಂಥ, ತಾವು ಹೇಳಿದಾಗೆ ನಿಮ್ಮ ಏರಿಯಾ ಅಂತ ಇಟ್ಕೊಳ್ಳಿ, ಆ ಜುರಿಸ್ಟಿಕ್ಷನಲ್ ಪೊಲೀಸೇ ರೆಸ್ಪಾನ್ಸಿಬಲ್ ಅಂತ ಮಾಡಿದ್ದೇನೆ. ಯಾರು DCPಗಳಿದ್ದಾರೆ ಅವರೇ ರೆಸ್ಪಾನ್ಸಿಬಲ್, ಯಾರು SHOಗಳಿದ್ದಾರೆ ಅಥವಾ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ACPಗಳಿದ್ದಾರೆ ಅವರೇ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ಮೌಖಿಕವಾಗಿ ಹೇಳಿದ್ದೇನೆ. ಅದರಿಂದ ಯಾರು ನಿಮ್ಮ ಏರಿಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ವಿಲ್ ಫೋಕಸ್ ಆನ್ ಯುವರ್ ಏರಿಯಾ, ಖಂಡಿತವಾಗಿ ಮಾಡ್ತೀವಿ. ಡಾಕ್ಟರ್ ಶೈಲೇಂದ್ರ ಬೇಲ್ದಾರೆ. ಅಧ್ಯಕ್ಷರೇ, ನಾನು ಒಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಬೇಡ ಪ್ರಕಾಶ್ ಎಲ್ಲರಿಗೂ ಅನ್ಕೊಳ್ಳೋ ಬಗ್ಗೆ ಮಾತಾಡಿ ತುಂಬಾ ಗೊತ್ತಿದೆ. ಎಂತ ಕ್ವಶನ್ ಅವರ್ ಅವಕಾಶ ಕೊಡ್ತೇನೆ, ನಾಳೆ ಟೈಮ್ ಮಾಡ್ತೇನೆ. ನನ್ನ ಕುಮ್ಮಕ್ಕಿದೆ ಅಂತ ಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 2037 ಮಾನ್ಯ ನೀರಾವರಿ ಸಚಿವರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ ತಮ್ಮ ಮೂಲಕ.